ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇದು ನೆಕ್ಸ್ಟ್ ಮುಂದುವರೆದ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಜರಿ ಥ್ರೆಡ್ಗಳ ಬಗ್ಗೆ ನಾನು ವಿಡಿಯೋನ ಶೇರ್ ಮಾಡಿದ್ದೆ. ಸೊ ಈಗ ಏನು ಹೇಳ್ತೀವಿ, ಸಿಲ್ಕ್ ಥ್ರೆಡ್ ಬಗ್ಗೆ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದೆ. ಹಾಗೆ ಜರಿ ಥ್ರೆಡ್ ಬಗ್ಗೆನೂ ಕಮೆಂಟಲ್ಲಿ ಕೇಳ್ತಾ ಇದ್ರಿ ನೀವು. ಉಷಾ 550 ಮಿಷನ್ಗೆ ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನು. ಸೊ ಬನ್ನಿ ನಾನು ಹೇಳ್ತೀನಿ, ಜರಿ ಥ್ರೆಡ್ನ ನಾನು ಯೂಸ್ ಮಾಡ್ತೀನೋ ಇಲ್ವೋ ಅನ್ನೋದನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ನಾನು ಮುಂದೆ ಏನು ಫಸ್ಟ್ ವಿಡಿಯೋಗಳಲ್ಲೂ ಶೇರ್ ಮಾಡಿದ್ದೆ ನಾನು. ನೋಡಿ, ಜರಿ ಥ್ರೆಡ್ಗಳು ನಾನು ತೊಗೊಂಬಂದಿರೋದೇ ಇದೊಂದು 3 ಶೇಡ್ ಕಲರ್ಗಳನ್ನು ತೊಗೊಂಡು ಬಂದಿದ್ದೀನಿ ನಾನು. ನೋಡಿ, ಸಿಲ್ವರು, ಕಾಪರು, ಆಮೇಲೆ ಗೋಲ್ಡ್ ಕಲರ್ 3 ಕಲರ್ ತೊಗೊಂಡು ಬಂದಿನಿ. ಕಿರಣ್ ಜರಿ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಿರಣ್ ಜರಿ ಅನ್ನೋಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಯೂಸ್ ಮಾಡಿರೋ ಅಂಥವ್ರು. ಜಾಸ್ತಿ ಸೇಲ್ ಆಗ್ತಾ ಇರೋ ಅಂಥದ್ದು ಇದೆ. ಕಿರಣ್ ಜರಿ ಅನ್ನುವಂಥದ್ದು ತುಂಬಾ ಸೇಲ್ ಆಗ್ತಾಯಿದೆ, ಎಲ್ಲ ವರ್ಕ್ಗಳಲ್ಲಿ ಯೂಸ್ ಮಾಡ್ತಾರೆ. ಆದರೆ ಉಷಾ 550 ಈ ಮಿಷನ್ನಿಗೆ ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಜರಿ ಥ್ರೆಡ್ಡನ್ನು ಅಂತ ಅನ್ನೋದು ತುಂಬ ಒಂದು ಕ್ವಶನ್ಸು ಇದ್ದಾವೆ. ತುಂಬ ನನಗೂ ಸಹ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ನೀವು. ನಾನು ಅದ್ರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಿಷನ್ಗೆ ಇದುವರೆಗೂ ಸಹ ಒಂದು ಸರಿನೂ ನಾನು ಜರಿ ಥ್ರೆಡ್ಡನ್ನು ಯೂಸ್ ಮಾಡಿಲ್ಲ ಸ್ನೇಹಿತರೆ ನಾನು. ಅದಕ್ಕೆ ಕಾರಣ ಬಂದುಬಿಟ್ಟು, ಮಿಷನ್ ಕೊಟ್ಟಿರೋರು ಹೇಳಿದರು, ಮಿಷನ್ ತೊಗೊಂಡಾಗ ಅಂಗಡಿಯವರು ಜರಿ ಥ್ರೆಡ್ಡನ್ನು ಯೂಸ್ ಮಾಡಬೇಡಿ, ಮಿಷನ್ ತುಂಬ ರಿಪೇರಿಗೆ ಬರುತ್ತೆ, ಜರಿ ಥ್ರೆಡ್ ಅವೈಲೇಬಲ್ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾಯಿಲ್ಲ. ಇನ್ನು ನನಗೆ ಗೊತ್ತಿರೋರ ಬಗ್ಗೆ ಕೇಳಿದಾಗ, ಆಮೇಲೆ ಕೆಲವೊಬ್ಬರನ್ನ ನಾನು ಕೇಳಿದಾಗ ಏನು ಹೇಳಿದರು ಅಂದರೆ, ನನಗೆ ಗೊತ್ತಿರೋರೊಬ್ಬರು ಅಷ್ಟೇ, ಜರಿ ಥ್ರೆಡ್ಡನ್ನು ಯೂಸ್ ಮಾಡಬೇಡಿ, ತುಂಬ ರಿಪೇರಿ ಬರುತ್ತೆ, ಮಿಷನ್ನು ಸ್ಟ್ರಕ್ ಆಗುತ್ತೆ, ಡಿಸೈನ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಆಮೇಲೆ ತುಂಬ ಪುಡಿ ಆಗಿಬಿಟ್ಟದು ಮಿಷನ್, ಅದು ಏನು ಹೇಳ್ತೀವಿ ಥ್ರೆಡ್ಡು ಒಳಗಡೆ ಪುಡಿ ಆಗಿಬಿಟ್ಟು ಸಿಕ್ಕಾಕೊಳ್ಳುವಂಥದ್ದು, ಗಂಟಾಗುವಂಥದ್ದು ಜಾಸ್ತಿ ಇರುತ್ತೆ ಅಂತ ನನಗೆ ಹೇಳಿದರು. ಹಾಗಾಗಿ ನಾನು ಇನ್ನೂ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿಲ್ಲ. ನಾನು ನೆಕ್ಸ್ಟು ಈಗ ಒಂದು ಡಿಸೈನನ್ನು ತೊಗೊಳ್ಳೋದಕ್ಕೆ ನಾನು ಡಿಸೈನ್ ಪರ್ಚೇಸ್ ಮಾಡಿದ್ದೀನಿ. ಅವ್ರು ಡಿಸೈನ್ ಕೊಟ್ಟಾಗ ತೊಗೊಂಡ್ಬಿಟ್ಟು ಪೆನ್ ಡ್ರೈವಿಗೆ ತೊಗೊಂಡು ಪೆನ್ ಡ್ರೈವಿಗೆ ಹಾಕಿದಾಗ ಡಿಸೈನನ್ನು ನಾನು ಹಾಕಬೇಕು ಅಂತ ಇದ್ದೀನಿ. ಕಸ್ಟಮರ್ ಇನ್ನೊಂದು 4 ಬ್ಲೌಸ್ಗಳಿದ್ದಾವೆ, ಅದಕ್ಕೆ ಒಂದಕ್ಕೆ ನಾನು ಜರಿ ಥ್ರೆಡ್ಡನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಜರಿ ಥ್ರೆಡ್ಡನ್ನು ನಾನು ಏನು ಹೇಳ್ತೀವಿ ಜರಿ ಥ್ರೆಡ್ಡನ್ನು ಹಾಕಿದಾಗ ನಾನು ಖಂಡಿತವಾಗಿಯೂ ನಾನು ಶೇರ್ ಮಾಡ್ತೀನಿ, ಹೇಗೆ ಬಂತು ಏನು ಅನ್ನೋದನ್ನು ನಾನು ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ. ಇದುವರೆಗೂ ಸಹ ನಾನು ನನ್ನ ಮಿಷನ್ಗೆ ಜರಿ ಥ್ರೆಡ್ಡನ್ನು ನಾನು ಯೂಸ್ ಮಾಡಿಲ್ಲ. ಇನ್ನು ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ, ಇನ್ನೂ ನನಗೆ ಗೊತ್ತಿರೋರು ಒಬ್ಬರು ಮಿಷನ್ ತೊಗೊಂಡಿರೋರು, ಅವರು ಜರಿ ಥ್ರೆಡ್ಡನ್ನು ಯೂಸ್ ಮಾಡಿದ್ರಂತೆ. ಹೊಸ ಮಿಷನ್ ನಾನು ತೊಗೊಂಡು ಒಂದು ತಿಂಗಳಿಗೆ ತೊಗೊಂಡಿದ್ರು ಅವರು. ಸೊ ನನ್ನ ಒಂದು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಸಹ ನೋಡ್ತಾ ಇದ್ರಂತೆ, ಸಬ್ಸ್ಕ್ರೈಬರು ಆಗಿದ್ದಾರೆ ಅವರು ನನಗೆ. ಸೊ ಅವ್ರಿಗೆ ನನಗೆ ಒಳ್ಳೆಯ ಒಂದು ಫ್ರೆಂಡ್ ಅಂತಲೇ ಹೇಳ್ಬೋದು. ಕಾಂಟ್ಯಾಕ್ಟನ್ನೆಲ್ಲ ಮಾಡಿಕೊಂಡು ಅವರು ನನ್ನ ಮಿಷನ್ ನಾನು ತೊಗೊಂಡಿದ್ದಾದಮೇಲೆ ತೊಗೊಂಡಿದ್ದಾರೆ ಅವ್ರ ಮಿಷನನ್ನು. ಸೊ ಅವರು ಹಾಕ್ತಾ ಇದ್ದಾರಂತೆ ಜರಿ ಥ್ರೆಡ್ಡನ್ನು. ಅದೇ ಸ್ವಲ್ಪ ಪುಡಿ ಆಗುವಂಥದ್ದು ಆ ಥರ ಆಗುತ್ತೆ, ಮಿಷನ್ ಜಾಸ್ತಿ ಕ್ಲೀನ್ ಮಾಡ್ತಾ ಇರಬೇಕು ಅಂತ ಹೇಳಿದರು. ಅವ್ರಿಗೂ ಹೇಳಿದ್ರಂತೆ, ಅವ್ರು ತೊಗೊಂಡಿರೋರು ಮಿಷನ್ ನಾನು ತೊಗೊಂಡಿರುವಂಥ ಅಂಗಡಿಯಲ್ಲೇ ತೊಗೊಂಡಿದ್ದಾರೆ ಅವರು ಹೇಳಿದ್ರಂತೆ ಮಿಷನ್ಗೆ, ನನಗೆ ಹೇಳಿದಾಗೇ ಜರಿ ಥ್ರೆಡ್ಡನ್ನು ಯೂಸ್ ಮಾಡಬೇಡಿ ಅಂತ. ಆಮೇಲೆ ಏನೋ ಒಂದು ಸ್ವಲ್ಪ ಮಿಷನ್ ಪ್ರಾಬ್ಲಮ್ ಆಗಿ ಅವರು ಏನು ಕಸ್ಟಮರ್ ಕೇರಿಂದ ರಿಪೇರಿಗೆ ಕರೆಸಿದ್ರು ನೋಡಿ, ಅವ್ರು ಬಂದಾಗ ಹೇಳಿದ್ರಂತೆ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಬೋದು, ಒಂದು 20% ಯೂಸ್ ಮಾಡಿ, 80% ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಡಿ ಜರಿ ಥ್ರೆಡ್ಡನ್ನು, ಒಂದು 20% ಯೂಸ್ ಮಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ಅವ್ರು ಕೆಲವೊಂದು ಡಿಸೈನ್ಗಳಿಗೆ ಹಾಕಿದ್ದೀನಿ ಅಂದ್ಬಿಟ್ಟು ಅವರು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಡಿಸೈನ್ ಚೆನ್ನಾಗಿ ಬಂದಿದೆ, ಜರಿ ಥ್ರೆಡ್ ಅವರು ಹಾಕಿರುವಂಥ ಡಿಸೈನ್ಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಹಾಗಾಗಿಬಿಟ್ಟು ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಕಿದ ನಾನು ಶೇರ್ ಮಾಡ್ತೀನಿ. ಇನ್ನು ಜರಿ ಥ್ರೆಡ್ಡನ್ನು ಯೂಸ್ ಮಾಡಿದರೆ ಮಿಷನಲ್ಲಿರುವಂಥದ್ದೊಂದು ಟೆನ್ಷನ್ ಪ್ಲೇಟು ಅಂತಾರೆ, ಅಥವಾ ಸೆನ್ಸಾರ್ ಅಂತ ಹೇಳ್ತಾರಂತೆ, ಅದು ಏನು ಹೇಳ್ತೀವಿ ಅದು ಹೋಗುತ್ತಂತೆ. ಅದನ್ನು ರೀಪ್ಲೇಸ್ ಮಾಡಿಸ್ಬೇಕಂತೆ ನಾವು. ಅದು ಕಾಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತಲೂ ಒಬ್ಬರು ಹೇಳಿದ್ದಾರೆ. ಇನ್ನೂ ಒಬ್ಬರು ಇಲ್ಲ ಅಷ್ಟೇನೇನು ಕಾಸ್ಟ್ಲಿ ಆಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ ಟೆನ್ಷನ್ ಪ್ಲೇಟ್ ಅನ್ನುವಂಥದ್ದು ಒಂದು 10,000 ರೂಪಾಯಿ ಆ ಥರ ಆಗುತ್ತಂತೆ ಅಮೌಂಟು. ಅದನ್ನು ನಾವು ಮಿಷನನ್ನು ಹೇಗೆ ರನ್ ಮಾಡ್ತೀವಿ, ಹೇಗೆ ಡಿಸೈನನ್ನು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದರು. ಅಂದರೆ ಜಾಸ್ತಿ ನಾವು ಯೂಸ್ ಮಾಡಿದ್ವಿ ಜರಿ ಥ್ರೆಡ್ಡನ್ನು, ಜಾಸ್ತಿ ರನ್ ಆಗ್ತಾಯಿದೆ ಮಿಷನ್ ಅಂದಾಗ ಒಂದು 3 ತಿಂಗಳಿಗೆ ಒಂದು ಸಾರಿ, 3 ತಿಂಗಳಿಗೆ ಒಂದು ಸಾರಿ ಅದನ್ನು ಚೇಂಜ್ ಮಾಡಿಸ್ಬೇಕಾಗುತ್ತಂತೆ. 3 ತಿಂಗಳಿಗೆ ಒಂದು ಸಾರಿ ಮಿಷನನ್ನು ನಾವು ಏನು ಹೇಳ್ತೀವಿ ರಿಪೇರಿ ಮಾಡಿಸ್ಬೇಕು ಅಂತಲೂ ಸಹ ಹೇಳಿದರು. ಅದ್ರ ಬಗ್ಗೆ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಸ್ನೇಹಿತರೆ ನನಗೆ.
ಹಾಗಾಗಿಬಿಟ್ಟು ಸುಮ್ಮನೆ ಏನಕ್ಕಲ್ವಾ ಅದೆಲ್ಲ ಪ್ರಾಬ್ಲಮ್ಮು ಅಂತಂದು ಹೇಳ್ಬಿಟ್ಟು ನಾನು ಇದುವರೆಗೂ ಸಹ ಜರಿ ಥ್ರೆಡನ್ನು ಯೂಸ್ ಮಾಡಿಲ್ಲ. 3 ತಿಂಗಳಿಗೆ 6 ತಿಂಗಳಿಗೆ ಅವ್ರನ್ನೆಲ್ಲರನ್ನೂ ಪದೇ ಪದೇ ನಮಗೆ ಅವರು ನಮ್ಮ ಟೈಮಿಗೆ ಬರೋದಿಲ್ಲ ಏನಿಲ್ಲ, ಆಮೇಲೆ ಅವ್ರನ್ನ ಕರೆಸ್ಕೊಂಡು ಚೇಂಜ್ ಮಾಡಿಸೋದು ಆ ಥರ ಎಲ್ಲ ಏನಕ್ಕೆ ಅಂತ ಸುಮ್ಮನಿದ್ದೀನಿ. ನೆಕ್ಸ್ಟ್ ನೋಡೋಣ ಅಂತಲೂ ಅಂದ್ಕೊಂಡಿದ್ದೀನಿ, ಜರಿ ಥ್ರೆಡನ್ನು ಯೂಸ್ ಮಾಡೋಣ ಅಂತಂದು ಹೇಳ್ಬಿಟ್ಟು. ಸೊ ಅದೇ ಯೂಸ್ ಮಾಡಿದಾಗ ನಾನು ಖಂಡಿತವಾಗಿಯೂ ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಬಂತು ಏನನ್ನೋದನ್ನು. ಅದೇ ನಾನು ಹೇಳಿದಾಗೆ ಇನ್ನೂ ಜರಿ ಥ್ರೆಡನ್ನು ಯೂಸ್ ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಹೇಳೋ ರೀತಿಯಲ್ಲಿ ಮಿಷನ್ಗಳು ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಜರಿ ಥ್ರೆಡನ್ನು ಯೂಸ್ ಮಾಡಿದಾಗ ಅಂತಲೇ ಹೇಳ್ತಾ ಇದ್ದಾರೆ. ನೋಡಬೇಕು ಸ್ನೇಹಿತರೆ. ಸೊ ಇಷ್ಟು ನನಗೆ ಗೊತ್ತಿರುವಂಥದ್ದು ಜರಿ ಥ್ರೆಡ್ಡಿನ ಬಗ್ಗೆ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಏನು ಹೇಳ್ತೀವಿ ಉಷಾ 550 ಮಿಷನ್ ಎಂಬ್ರಾಯ್ಡ್ರಿ ಮಿಷನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ತೊಗೊಂಡಿರೋರಿಗೆ ಅಥವಾ ತೊಗೊಳ್ಬೇಕು ಅನ್ನುವಂಥವ್ರಿಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ಕೇಳಿ ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.